ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ, ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇರೋ ಬೆಳೆವನ್ನು ಪಡ್ಕೊಳ್ಳಿಕ್ಕೂ ಇವಾಗ ಸಾಕಷ್ಟು ಮಳೆ ಆಗ್ತಾ ಇಲ್ಲ. ಎಲ್ಲ ಬೆಳವಣಿಗೆಗಳ ನಡುವೆ ವಿದ್ಯುತ್ ತಂತಿ ತಗುಲಿ ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದಿದೆ ಮಂಡ್ಯದಲ್ಲಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮಳೆ ಇಲ್ಲದೇ ರೈತ ಕಂಗಾಲಾಗಿದ್ದಾರೆ. ಇರೋ ಬೆಳೆಯನ್ನು ಹೇಗಾದರೂ ನಾವು ಕಟಾವು ಮಾಡೋಣ ಅಂದರೆ ನೋಡಿ, ವಿದ್ಯುತ್ ತಂತಿ ತಗುಲಿ ಈಗ ಬೆಳೆ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಕರ್ಕಲಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಮಂಡ್ಯದ ಹನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಾಡಿಗೆ ಸಿಹಿ ಕೊಡುವ ಈ ಮಂಡ್ಯ ಭಾಗದ ರೈತನ ಬದುಕು ಇವಾಗ ಕಹಿಯಾಗಿದೆ. ವಿದ್ಯುತ್ ತಂತಿ ತಗುಲಿ ಯಾವ ಒಂದು ಅನಾಹುತ ಆಗಿದೆ ಗಮನಿಸ್ತಾ ಇದ್ದೀರಾ. ರೈತನ ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂಥದ್ದನ್ನ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಮಂಡ್ಯದ ಹನಕೆರೆಯಲ್ಲಿ ಕಂಡು ಬಂದಂತಹ ಘಟನೆ. ಮಂಡ್ಯದ ಹನಕೆರೆ ಗ್ರಾಮದಲ್ಲಿ ಕಬ್ಬಿನ ಬೆಳೆಗೆ ವಿದ್ಯುತ್ ತಂತಿ ತಗುಲಿ ಸಂಪೂರ್ಣವಾಗಿ ಈಗ ಸುಟ್ಟು ಕರ್ಕಲಾಗಿ ಹೋಗಿದೆ. ಒಂದಿಷ್ಟು ಅಲ್ಲಿ ರೈತ ಕಂಗಾಲಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಸಾಕಷ್ಟು ಈ ಬೆಳೆಗಳು ಇನ್ನೇನು ಕಟಾವು ಮಾಡಿ ಮನೆಗೆ ತರಬೇಕಾಗಿತ್ತು, ಇದನ್ನೆಲ್ಲ ಶುಗರ್ ಫ್ಯಾಕ್ಟ್ರಿ ಕಳಿಸ್ಬೇಕಾಗಿತ್ತು. ಆದರೆ ಈ ಒಂದು ಕೊನೆಯ ಕ್ಷಣದಲ್ಲಿ ಅಂದರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲ್ಲ ಅಂತ ಒಂದು ಮಾತಿದೆಯಲ್ಲ, ಹಂಗಾಗ್ಬಿಟ್ಟಿದೆ ಈ ದೃಶ್ಯಾವಳಿ ಗಮನಿಸ್ತಾ ಇದ್ದರೆ. ಇನ್ನೇನು ಸ್ವಲ್ಪ ದಿವಸ ಆಗಿದ್ದರೆ ಕಟಾವು ಮಾಡ್ಬೋದಾಗಿತ್ತು. ಯಾಕಂದರೆ ಮುಂಚೆನೇ ಕಟಾವು ಮಾಡಲಿಕ್ಕೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಮಳೆ ಬಂದಿಲ್ಲ, ನೀರಿಲ್ಲ, ಅಲ್ಪ ಸ್ವಲ್ಪ ಬೆಳೆನೂ ಕೂಡ ಈಗ ಸಾಕಷ್ಟು ಇವಾಗ ಸುಟ್ಟು ಕರ್ಕಲಾಗಿ ಹೋಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಸ್ವಲ್ಪ ದಿವಸಗಳ ಮುಂಚೆ ಇದೇ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಆ ಭಾಗದ ರೈತರು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದರು, ಆಗ್ರಹಿಸಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಮಳೆ ಇಲ್ಲದೇ ಇದ್ದರೂ ಕೂಡ ಏನೋ ಅಲ್ಪ ಸ್ವಲ್ಪ ನೀರಲ್ಲಿ ಬೆಳೆಯನ್ನು ಬೆಳೆದಿದ್ರಲ್ಲ, ಇದನ್ನೂ ಕಟಾವು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅವರಿಗೆ. ಅಲ್ಲೇ ಹೊಲದಲ್ಲೇ ಬೆಳೆದಂಥ ಬೆಳೆ ಸುಟ್ಟು ಕರ್ಕಲಾಗಿದೆ. ರೈತನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಂಗೆ ಆಯಿತು ಈ ಒಂದು ವಿದ್ಯುತ್ ತಂತಿ ತಗುಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮಂಡ್ಯದ ಹನಕೆರೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ರೈತ ಬೆಳೆದಂಥ ಕಬ್ಬು. ನೋಡಿ, 5 ಎಕರೆ ಜಾಗದಲ್ಲಿ ಕಬ್ಬನ್ನು ಬೆಳೆದಿದ್ರು. 5 ಎಕರೆಯಲ್ಲಿ ಬೆಳಿಬೇಕು ಅಂದರೆ ಅವ್ರು ಎಷ್ಟು ಸಾಲ ಮಾಡಿದ್ರು, ಯಾರ್ಯಾರ ಹತ್ರ ಎಲ್ಲ ಬಡ್ಡಿಗೆ ದುಡ್ಡು ತಂದಿದ್ರು. ನೋಡಿ, ಇವತ್ತೆಲ್ಲ ಅದು ಬೆಂಕಿ ಪಾಲಾಗಿ ಹೋಗಿದೆ. ಮಂಡ್ಯದ ಹನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು 5 ಎಕರೆಯಲ್ಲಿ ನೀವು ಬೆಳೆ ಬೆಳಿಬೇಕು ಅಂದರೆ ಸಾಕಷ್ಟು ಶ್ರಮ ಹಾಕಿರ್ತಾರೆ, ಹಗಲು ರಾತ್ರಿ ದುಡ್ದಿರ್ತಾರೆ. ಜೊತೆಗೆ ಸಾಲ ಸೋಲ ಮಾಡಿ ಎಲ್ಲಿಂದನೋ ದುಡ್ಡು ತಂದು ಕಬ್ಬು ಬೆಳೆ ಬೆಳೆದಿರ್ತಾರೆ. ಇವಾಗ ಸಾಲಗಾರರಿಗೆ ದುಡ್ಡು ಕೊಡಬೇಕು. ಯಾಕಂದರೆ ಈ ಸಮಸ್ಯೆ ಇನ್ ಕೇಸ್ ಮಳೆ ಬಂದಿದ್ದರೆ ಏನೋ ಮಳೆ ಬರ್ತಾ ಇದೆ, ಇನ್ನೊಂದು ಬೆಳೆ ಏನೋ ಬೆಳೆದು ಸ್ವಲ್ಪ ಏನೋ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿರ್ತಾರೆ. ಈಗ ಮಳೆನೇ ಬರ್ತಾ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಹಾಹಾಕಾರ ಶುರುವಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ಈಗ ಬೆಳೆದಿರೋ ಬೆಳೆನೂ ಇವಾಗ ಬೆಂಕಿ ತಗುಲಿ ಸುಟ್ಟು ಕರ್ಕಲಾಗಿ ಹೋದರೆ ಏನು ಮಾಡಬೇಕು ಅಂತ ರೈತ ಒಂದು ಕಡೆ ಈಗ ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ. ದೃಶ್ಯಾವಳಿಗೆ ಗಮನಿಸ್ತಾ ಇದ್ದಾರೆ. ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಪ 5 ಎಕರೆಯಲ್ಲಿ ಕಬ್ಬನ್ನು ಬೆಳೆಯೋದು ಅಂದರೆ ಅದೇನು ಚಿಕ್ಕ ಮಾತಲ್ಲ, ಅದೇನು ಅಲ್ಪ ಸ್ವಲ್ಪ ಕಬ್ಬು ಅಲ್ಲ, ಅದು ಸುಟ್ಟು ಹೋಗಿರುವಂಥದ್ದು. 5 ಎಕರೆಯಲ್ಲಿ ಕಬ್ಬು ಸುಟ್ಟು ಹೋಗಿದೆ ಅಂದರೆ ಸಹಜವಾಗಿ ರೈತ ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಆ ಭಾಗದ ಒಂದಿಷ್ಟು ಜನಪ್ರತಿನಿಧಿಗಳು ಸ್ಪಂದನೆಯನ್ನು ಕೊಡಬೇಕು ರೈತರಿಗೆ. ಒಂದು ಕಡೆ ಈಗ ಮಳೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಜೊತೆಗೆ ಬೆಳೆ ಬೆಳೀಲಿಕ್ಕೆ ಸಂಪೂರ್ಣವಾಗಿ
ಮಳೆ ಹೊಡೆತ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಕಬ್ಬಿನ ಬೆಳೆಗೂ ಕೂಡ ಈಗ ನೀರಿಲ್ದೇ ಕಟಾವು ಮಾಡೋದು ಮುಂದೂಡಿಕೆ ಮಾಡಿದ್ರು ಅಂತ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ಇವಾಗ ವಿದ್ಯುತ್ ತಂತಿ ತಗುಲಿ ಕಬ್ಬಿನ ಬೆಳೆನೇ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುವಂಥದ್ದು ನಿಜಕ್ಕೂ ರೈತನ ಬದುಕಿಗೆ ಇದೊಂಥರ ಬರಸಿಡಿಲು ಬಡ್ದಂಗಾಗಿದೆ ಅಂತಲೇ ಹೇಳ್ಬೋದು. ರೈತ ನಿಜಕ್ಕೂ ಕಂಗಾಲಾಗಿ ಹೋಗ್ತಾ ಇದ್ದಾನೆ. ಮಂಡ್ಯ ಸೇರಿದಂತೆ ರಾಜ್ಯದಾದ್ಯಂತ ಸಾಕಷ್ಟು ರೈತರೀಗ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಕೂಡ ನೋಡಿ, ಈ ಕಬ್ಬು ಬೆಳೆಗೆ ಹೇಳಿ ಮಾಡಿಸಿದಂಥ ಜಾಗ ಅಂದರೆ ಅದು ಮಂಡ್ಯ. ನಾಡಿನ ಜನತೆಗೆ ಸಿಹಿ ಕೊಡುವಂತಹ ಈ ಮಂಡ್ಯ ರೈತನ ಬದುಕು ಇವತ್ತು ಕಹಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರೈತ ಕಂಗಾಲಾಗಿ ಹೋಗಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಾ. ಇದು ಮಂಡ್ಯದ ಹನಕೇರಿಯಲ್ಲಿ ಕಂಡು ಬಂದಂಥ ದೃಶ್ಯ ಇದು.